ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16-17 ವಚನಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ಯಾವಾಗಲೂ ಸಂತೋಷಿಸ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಮಾಡ್ರಿ. ಅಲ್ಲೆಲ್ಲೂಯ್ಯ. 3 ವಿಷಯ ಮಾಡುವುದು ದೇವರ ಚಿತ್ತವಾಗಿದೆ. ಅಲ್ಲೆಲ್ಲೂಯ್ಯ. ಯಾವಾಗಲೂ ಸಂತೋಷ ಪಡಬೇಕಂತೆ. ಅಂದರೆ ದುಃಖ ಬಂದಾಗಲೂ ಸಂತೋಷ ಪಡಬೇಕು, ಅವಮಾನ ಬಂದಾಗಲೂ ಸಂತೋಷ ಪಡಬೇಕು, ಬೇಸರ ಆದಾಗಲೂ ಸಂತೋಷ ಪಡಬೇಕು, ಅವಮಾನ ಆದಾಗಲೂ ಸಂತೋಷ ಪಡಬೇಕು. ಅಲ್ಲೆಲ್ಲೂಯ್ಯ. ಇದು ಬಹಳ ಕಷ್ಟ. ಆದರೆ ಅಲ್ಲಿ ನೋಡಿ, ಕೊನೆಯ ಸಾಲಲ್ಲಿ ಹೇಳಲ್ಪಟ್ಟಿದೆ, ಇದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ವಿಷಯವಾಗಿ ದೇವರ ಚಿತ್ತವಾಗಿದೆಯಂತೆ. ಆಗ ನಾವು ದೇವರ ಚಿತ್ತವನ್ನು ಮಾಡುವವರಾಗಿ ಈ ಭೂಲೋಕದಲ್ಲಿ ಜೀವಿಸಬೇಕು. ಅಲ್ಲೆಲ್ಲೂಯ್ಯ. ಆದ್ದರಿಂದ ಈ ದಿನ ಯಾವ ಪರಿಸ್ಥಿತಿಯಲ್ಲಿ ಪ್ರಿಯರೇ ನೀವಿದ್ರೂ ಕೂಡ ಪರವಾಗಿಲ್ಲ. ಅನೇಕರನ್ನ ಕಳೆದುಕೊಂಡು ಒಂದು ದುಃಖದಲ್ಲಿ ಇರ್ಬೋದು, ಅನೇಕರು ಕೆಲಸವನ್ನು ಕಳೆದುಕೊಂಡ ನೋವಲ್ಲಿರ್ಬೋದು, ಅನೇಕರು ಆರ್ಥಿಕ ಪರಿಸ್ಥಿತಿಯಲ್ಲಿ ಇರ್ಬೋದು, ಇನ್ನೂ ಕೆಲವರು ಅನೇಕ ರೀತಿಯ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇರ್ಬೋದು, ಬಲಹೀನರಾಗಿರ್ಬೋದು, ನೀವು ಅನೇಕ ರೀತಿಯ ದುಃಖದಲ್ಲಿರ್ಬೋದು, ಅನೇಕರು ನಂಬಿದವರು ಕೈ ಬಿಡಲ್ಪಟ್ಟಿರಬಹುದು, ಅನೇಕರು ಮೋಸ ಹೋಗಿರ್ಬೋದು, ಜೀವನದಲ್ಲಿ ಜಿಗುಪ್ಸೆಯಿಂದ ಇರ್ಬೋದು. ಏನೇ ಆಗಿದ್ರೂ ಪರವಾಗಿಲ್ಲ, ಇದು ದೇವರು ನಿಮ್ಮ ಮೇಲಿಟ್ಟಿರೋ ಒಂದು ಚಿತ್ತವಾಗಿದೆ. ಏನು ಅನ್ನೋದಾದ್ರೆ, ಇಂಥ ಪರಿಸ್ಥಿತಿಯಲ್ಲಿ ನೀವು ಸಂತೋಷವಾಗಿ ಇರಬೇಕಂತೆ. ಅಲ್ಲೆಲ್ಲೂಯ್ಯ. ಇದು ಬಹಳ ಕಷ್ಟ, ಆದರೆ ಇದು ದೇವರ ಚಿತ್ತ. ಇದು ನಮಗೆ ಕಷ್ಟ, ಆದರೆ ಒಂದು ಕಡೆ ನೋಡುವಾಗ ಇದು ದೇವರ ಚಿತ್ತ. ನಾವು ಯಾವಾಗ ದೇವರ ಚಿತ್ತವನ್ನು ಮಾಡುವವರಾಗಿರ್ತೀವೋ ಆಗ ಆತನು ನಮ್ಮನ್ನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿ, ಆತನು ನಮ್ಮ ಮೇಲಿಟ್ಟಿರುವ ಚಿತ್ತವನ್ನು, ಉದ್ದೇಶವನ್ನು ಆತನು ಪೂರೈಸಲಿಕ್ಕೆ ಶಕ್ತನಾಗಿದ್ದಾರೆ. ಆಗ ಆತನ ವಾಕ್ಯವನ್ನು ಕೈಕೊಂಡು ನಡೆಯುವವರಾಗಿ ನಾವಿರಬೇಕು ಪ್ರಿಯರೇ. ಆಗ ಒಂದನೇದಾಗಿ ಎಲ್ಲ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಎರಡನೇದಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಈಗ ಈ ಎಲ್ಲ ವಿಷಯಗಳು ಈಗ ಹೇಳಿದ್ವಲ್ಲ, ದುಃಖ ಆಗಿರ್ಬೋದು, ಜಿಗುಪ್ಸೆ ಆಗಿರ್ಬೋದು, ಮೋಸ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಏನೋ ಒಂದು ಕಾರ್ಯದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ತುಂಬ ಒಂದು ಬಾಧೆಯಲ್ಲಿದ್ದೇವೆ, ಭಾರದಲ್ಲಿದ್ದೇವೆ. ಆದರೂ ಕೂಡ ಆಗ ಸಂತೋಷ ಪಡಬೇಕು. ಎರಡನೇದಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಒಂದು ಸಾರಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಇರೋದಲ್ಲ, ಆಗಲೇ ನೀವು ಏನು ಮಾಡಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ದೇವರೇ, ಈ ದುಃಖವನ್ನು ತೆಗೆದುಹಾಕು ದೇವರೇ, ಈ ದುಃಖಕ್ಕೆ ಕಾರಣ ಆದವನು ನೀನು ಮುಟ್ಟು ದೇವರೇ, ಈ ಪರಿಸ್ಥಿತಿಯನ್ನು ತೊಲಗಿಸು ದೇವರೇ, ಇದನ್ನು ಸರಿ ಮಾಡು ದೇವರೇ, ನನ್ನ ಕೈ ಬಿಡಬೇಡ, ನಿನ್ನನ್ನೇ ನಂಬಿದ್ದೇನೆ, ನೀನೇ ನನ್ನ ನಂಬಿಕೆ, ನೀನೇ ನನ್ನ ಆಧಾರ. ಈ ರೀತಿಯಾಗಿ ಎಡೆಬಿಡದೆ ನೀವು ಸತತವಾಗಿ ಪ್ರಿಯರೇ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಇದೇ ಎರಡನೇದಾಗಿ ದೇವರು ನಮಗೆ ಹೇಳ್ಕೊಡ್ತಿರುವ ಒಂದು ಚಿತ್ತವಾಗಿದೆ. ಆ ಥರ ಚಿತ್ತ ಮಾಡೋರಾಗಿ ಪ್ರತಿದಿನ ನಾವು ಕಾಣಲ್ಪಡಬೇಕು. ಎರಡನೇದಾಗಿ. ಮೂರನೇದಾಗಿ ದೇವರ ವಾಕ್ಯ ಹೇಳ್ತದೆ, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ. ನಾವು ಕೃತಜ್ಞತಾ ಸ್ತುತಿ ಮಾಡೋರು ಅನೇಕರಿದ್ದೇವೆ. ಯಾವಾಗ ಮಾಡ್ತೀವಿ? ಒಂದು ಕಾರ್ ತೊಗೊಳ್ವಿ ಅಂದರೆ ಆಗ ಕೃತಜ್ಞತೆ ಮಾಡ್ತೀವಿ. ಅದೇ ಸಮಯದಲ್ಲಿ ಒಂದು ಗಾಡಿ ತೊಗೊಂಡ್ವಿ ಅಂದರೆ ಕೃತಜ್ಞತೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ನಮಗೊಂದು ಒಳ್ಳೆ ಮನೆ ದೇವ್ರು ಕೊಟ್ಟರು ಅಂದರೆ ಕೃತಜ್ಞತೆ ಮಾಡ್ತೀವಿ. ಒಳ್ಳೆ ಬಟ್ಟೆ ತೊಗೊಂಡ್ವಿ ಅಂದರೆ, ಇಲ್ಲ ಒಳ್ಳೆ ಆಹಾರ ಸಿಕ್ತು ಅಂದರೆ, ಒಳ್ಳೆಯ ಸಂಬಂಧ ಕೈಕೂಡಿ ಬಂದರೆ, ಒಳ್ಳೆ ಕೆಲಸ ಬಂದರೆ, ನಮಗಿರುವ ಅನಾರೋಗ್ಯ ಹೋಗಿ ಆರೋಗ್ಯ ಬಂತು ಅಂದರೆ, ಅನೇಕ ವೇಳೆ ಅನೇಕ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ? ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಿಯರೇ, ಅದು ದೇವರ ಚಿತ್ತವಾಗಿದೆ. ಆದರೆ ಅದೇ ಸಮಯದಲ್ಲಿ ಇದಕ್ಕೆ ವಿರುದ್ಧವಾಗಿ, ಇದಕ್ಕೆ ಆಪೋಸಿಟ್ ಆಗಿ ಕೆಲಸ ಹೋದಾಗ ಕೃತಜ್ಞತೆ ಸಲ್ಲಿಸಬೇಕು. ಅಲ್ಲೆಲ್ಲೂಯ್ಯ. ಮಕ್ಕಳು ಆಗಲ್ಲ ಅಂತ ವೈದ್ಯರು ಹೇಳಿದಾಗ ಕೃತಜ್ಞತೆ ಹೇಳಬೇಕು. ತುಂಬ ಬಲಹೀನರಾಗಿರುವಾಗ ಕೃತಜ್ಞತೆ ಹೇಳಬೇಕು. ಇರುವ ಮನೆ ಕಳೆದುಕೊಂಡಾಗ ಕೃತಜ್ಞತೆ ಹೇಳಬೇಕು. ಆಸ್ತಿ ಹೋದಾಗ, ಮನುಷ್ಯರು ಕೈ ಬಿಡಲ್ಪಟ್ಟಾಗ, ಅಲ್ಲೆಲ್ಲೂಯ್ಯ. ಇದಕ್ಕೆಲ್ಲ ವಿರುದ್ಧವಾಗಿ ನಡೆಯುವಾಗ ಕೂಡ ನಾವು ಕೃತಜ್ಞತೆ ಮಾಡುವವರಾಗಿರ್ಬೇಕು. ಇದು ದೇವರ ಚಿತ್ತವಾಗಿದೆ. ಈ ವಾಕ್ಯವನ್ನು ಪ್ರತಿದಿನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಓದೋದೇ ಆದರೆ, ಅದನ್ನು ಕೈಕೊಂಡು ನಡೆಯೋದೇ ಆದರೆ, ನಮ್ಮ ಆಶೀರ್ವಾದವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಗ ನಾವು ಯಾರ ಒಂದು ನಿಯಂತ್ರಣದಲ್ಲಿರ್ತೇವೆ ಅಂದರೆ, ಯಾರ ಕಂಟ್ರೋಲ್ನಲ್ಲಿ ಇರ್ತೀವಿ ಅಂದರೆ, ದೇವರ ಕಂಟ್ರೋಲ್ನಲ್ಲಿ ಇರ್ತೇವೆ. ಹಾಲೆಲ್ಲೂಯ್ಯ. ಆಗ ಪರಿಶುದ್ಧಾತ್ಮನ ನಮ್ಮನ್ನು ಅದ್ಭುತವಾಗಿ, ಅತಿಶಯವಾಗಿ, ಆಶ್ಚರ್ಯವಾಗಿ ಯೇಸು ನಾಮದಲ್ಲಿ ನಡೆಸಲಿಕ್ಕೆ ಸಾಧ್ಯ. ಹಾಲೆಲ್ಲೂಯ್ಯ. ಯಾವಾಗ ಅವ್ರಿಗೆ ನಾವು ವಿಧೇಯರಾಗಿ ನಡೀತೀವೋ ಆಗ ತಂದೆಯ ಚಿತ್ತ ನಮ್ಮಲ್ಲಿ ಪರಿಪೂರ್ಣವಾಗಿ ಪ್ರಿಯರೇ ನೆರವೇರ್ತದೆ. ಈ 3 ವಿಷಯಗಳು ನೋಡ್ರಿ, ಸಂತೋಷ ಪಡೋದು, ಮತ್ತು ಎಡೆಬಿಡದೆ ಪ್ರಾರ್ಥನೆ ಮಾಡೋದು, ಮತ್ತು ಎಲ್ಲದರಲ್ಲೂ ಕೃತಜ್ಞತೆ ಸಲ್ಲಿಸೋದು. ಈ 3 ವಿಷಯಗಳನ್ನು ನೀವು ಕೇಳಬೇಕಾದ್ರೆ, ಓದಬೇಕಾದ್ರೆ ನಿಮಗೆ ಯಾರು ನೆನಪಾಗ್ತಾರೆ?
ಅನೇಕರು ಹೇಳ್ತಾ ಇದ್ದೀರಾ ಅವ್ರ ಹೆಸ್ರೇ. ಹೌದು, ಅವರೇನೆ. ಯಾರು ಅವರು ಅಂತ ನೋಡೋದಾದ್ರೆ ಪೌಲ ಸೀಲನು. ನೋಡ್ರಿ, ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನದಲ್ಲಿ ಈ ರೀತಿಯಾಗಿರ್ತದೆ. ಪೌಲ ಸೀಲರು ಏನ್ ಮಾಡ್ತಾ ಇದ್ದಾರೆ? ಸೆರೆಮನೆಯೊಳಗಿದ್ದಾರೆ. ಅವರೊಂದು ಬಂಧನದಲ್ಲಿದ್ದಾರೆ, ಅಲ್ಲೊಂದು ಕಷ್ಟವಾದ ಪರಿಸ್ಥಿತಿಯಲ್ಲಿದ್ದಾರೆ. ಈಗಿರುವ ಜೈಲುಗಳಲ್ಲಿ ಪರಿಸ್ಥಿತಿ ಹೇಗಿದೆಯೋ ನಮಗಂತೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಆಗ ಹೇಗಿರ್ತಾ ಇತ್ತು ಅಂದ್ರೆ, ಒಂದು ಸೆರೆಮನೆಯೊಳಗೆ ಹಾಕಿದ್ರು ಅಂತಂದ್ರೆ ಕೈಕಾಲೆಲ್ಲ ಕಟ್ಟಿ ಹಾಕ್ತಾ ಇದ್ರು, ಕತ್ತಲೆ ಕೋಣೆಯಲ್ಲಿ ಬಿಸಾಡ್ತಾ ಇದ್ರು, ಕೈಕಾಲು ಕೂಡ ಅಲ್ಲಾಡ್ಸಕ್ಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿ. ಹಲ್ಲೆಲೂಯಾ. ಅಂತ ಪರಿಸ್ಥಿತಿಯಲ್ಲಿ ಪೌಲ ಸೀಲರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಆರಾಧಿಸ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ, ಸ್ತುತಿ ಪದಗಳನ್ನ ಹಾಡ್ತಾ ಇದ್ದಾರೆ. ಇದೆಲ್ಲ ಮಾಡಕ್ಕೆ ಅವ್ರಿಗೆ ಏನ್ ಬೇಕಿತ್ತು? ದುಃಖ ಅಲ್ಲ, ಸಂತೋಷ. ಆಗ 3 ಕಾರ್ಯಲ್ಲಿ ಕಾಣಲ್ಪಡ್ತಾ ಇದೆ. ಒಂದನೇದಾಗಿ ಅವರು ಸಂತೋಷವಾಗಿದ್ದಾರೆ. ಹಲ್ಲೆಲೂಯಾ. ಒಂದನೇದಾಗಿ ಸಂತೋಷವಾಗಿದ್ದಾರೆ, ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೂರನೇದಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿಯಲ್ಲಿ? ಸೆರೆಮನೆಯೊಳಗೆ ಕೈ ಕಾಲು ಬಂಧಿಸಿದ್ದಾರೆ, ಕತ್ತಲೆಯೊಳಗೆ ಇದ್ದಾರೆ. ಹಲ್ಲೆಲೂಯಾ. ತುಂಬಾ ನೋವಾಗ್ತಾ ಇದೆ, ದುಃಖ ಆಗ್ತಾ ಇದೆ, ನೋವಾಗ್ತಾ ಇದೆ. ಎಲ್ಲವನ್ನ ತಡೆದುಕೊಂಡು ಇದು ದೇವರ ಚಿತ್ತ ಎಂಬುದಾಗಿ ಅರಿತು ಅವರು ಸಂತೋಷವಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆಗ ಆ ರೀತಿಯಾಗಿ ಎಲ್ಲ ಕಠಿಣ ಪರಿಸ್ಥಿತಿಗಳಲ್ಲೂ, ವಿರುದ್ಧ ಪರಿಸ್ಥಿತಿಗಳಲ್ಲೂ, ಎಲ್ಲ ಸಮಯದಲ್ಲೂ ನಾವು ದೇವರ ಮುಂದೆ ಸಂತೋಷವಾಗಿ ಇರೋದೇ ಆದರೆ, ದೇವರನ್ನು ಎಡೆಬಿಡದೆ ಪ್ರಾರ್ಥನೆ ಮಾಡೋದೇ ಆದರೆ, ದೇವರಿಗೆ ಯಾವಾಗಲೂ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸೋದೇ ಆದರೆ, ನಾವು ಯಾರಾಗಿದ್ದೇವೆ? ದೇವರ ಚಿತ್ತವನ್ನು ಮಾಡುವವರಾಗಿದ್ದೇವೆ. ಹೌದಲ್ವಾ? ವಾಕ್ಯ ಅದೇ ಹೇಳ್ತದೆ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ಚಿತ್ತವನ್ನು ಮಾಡುವವನು ಎಂದೆಂದಿಗೂ ನೆಲೆಗೊಂಡಿರ್ತಾನಂತೆ. ಹಲ್ಲೆಲೂಯಾ. ಈ ದಿನದಿಂದ ಪ್ರಿಯರೇ, ಈ ಸತ್ಯವನ್ನ ತಿಳಿದುಕೊಳ್ಳ್ರಿ. ಪರವಾಗಿಲ್ಲ, ನಾವಿರುವ ಲೋಕದಲ್ಲಿ ನಮ್ಗೆ ಎಲ್ಲ ರೀತಿ ಕಾರ್ಯಗಳು ಬರ್ತದೆ, ಅವಮಾನ ಆಗ್ತದೆ, ಸೋಲು ಬರ್ತದೆ, ದುಃಖ ಬರ್ತದೆ, ಮನುಷ್ಯರು ಕೈ ಬಿಟ್ಟು ಹೋಗ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ನಮ್ಮನ್ನ ಬಾಧಿಸ್ತಾರೆ. ನಾವು ಎಷ್ಟೇ ಮಾಡಿರೋದು ಕೃತಜ್ಞತೆ ಇಲ್ಲದ ಹಾಗೆ ನಮ್ಮ ಹತ್ರ ನಡ್ಕೊಳ್ತಾರೆ. ಪರವಾಗಿಲ್ಲ, ಆದ್ರೆ ಈ ವಿಷಯಗಳಲ್ಲಿ ನೀವು ಸೋತು ಹೋಗ್ಬೇಡ್ರಿ, ಕುಗ್ಗು ಹೋಗ್ಬೇಡ್ರಿ, ಬಿದ್ದು ಹೋಗ್ಬೇಡ್ರಿ, ಅದರಿಂದ ಬಲಹೀನರಾಗ್ಬೇಡ್ರಿ. ಈ 3 ವಿಷಯಗಳನ್ನ ಮಾಡ್ರಿ. ಏನ್ ಮಾಡ್ರಿ? ಸಂತೋಷ ಪಡ್ರಿ. ಹಲ್ಲೆಲೂಯಾ. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಕೃತಜ್ಞತಾ ಸ್ತುತಿ ಮಾಡ್ರಿ. ಈ ವಾಕ್ಯವನ್ನ ಪ್ರಿಯರೇ ಮತ್ತೆ 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 ನೀವು ಓದಿ ನೋಡ್ರಿ. ಆ ವಾಕ್ಯ ನಿಮ್ಮನ್ನ ಬಲಪಡಿಸ್ತದೆ, ನಿಮ್ಮ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ಧೈರ್ಯಗೊಳಿಸ್ತದೆ. ಹಲ್ಲೆಲೂಯಾ. ನಿಮ್ಮನ್ನ ಇನ್ನೂ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತದೆ. ಯಾವಾಗಲೂ ಹೇಳ್ತೇನೆ, ಕಷ್ಟಗಳು, ಕಣ್ಣೀರುಗಳು, ಅವಮಾನಗಳು, ಸೋಲುಗಳು, ಹೋರಾಟಗಳು ನಮ್ಮನ್ನ ಕುಗ್ಗಿಸೋದಕ್ಕಲ್ಲ. ಹಲ್ಲೆಲೂಯಾ. ಈ ಲೋಕದ ಮನುಷ್ಯರಿಗೆ ಒಂದು ವೇಳೆ ಅದು ಕುಗ್ಗಿಸುವುದಕ್ಕಾಗಿ ಬರಬಹುದು. ಯೇಸುವನ್ನು ಅರಿದೇ ಇರೋರು ಅದರಲ್ಲಿ ಕುಗ್ಗಿ ಹೋಗ್ಬೋದು, ಮುಳುಗಿ ಹೋಗ್ಬೋದು, ಮರೆಯಾಗಿ ಕೂಡ ಹೋಗ್ಬಿಡ್ಬೋದು, ಈ ಲೋಕವನ್ನು ಕೂಡ ಬಿಟ್ಟು ಹೋಗ್ಬೋದು. ಆದರೆ ಯೇಸುವನ್ನು ಅರಿತಿರುವ ನೀವು, ನಾನು ಈ ಪರಿಸ್ಥಿತಿಗಳಲ್ಲಿ ಏನಾಗ್ತೀವಿ ಅಂದರೆ ಇನ್ನೂ ಒಂದು ಹಂತ ಮೇಲೆ ಹೋಗ್ತೇವೆ. ಹಲ್ಲೆಲೂಯಾ. ಯಾಕೆ ಅಂದರೆ ಅಲೆಗಳು ಬರಬೇಕಾದ್ರೆ ಅದರಲ್ಲಿ ಮೇಲೆ ಬರುವುದಕ್ಕೆ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದರಲ್ಲಿ ಜಂಪ್ ಮಾಡೋದಕ್ಕೆ ನಮಗೆ ಗೊತ್ತು, ಅದರಿಂದ ತಪ್ಪಿಸೋದಕ್ಕೆ ಗೊತ್ತು. ಏನು ಅದು ಗೊತ್ತಿರೋದು? ಪ್ರಾರ್ಥನೆ. ಹಲ್ಲೆಲೂಯಾ. ಕೃತಜ್ಞತಾ ಸ್ತುತಿ, ಸಂತೋಷ. ಈ 3 ಕಾರ್ಯಗಳು ನಮಗೆ ಗೊತ್ತಿದೆ. ಆದ್ರಿಂದ ನಾವು ಅಲೆಗಳನ್ನು ದಾಟುವವರಾಗಿದ್ದೇವೆ. ಹಲ್ಲೆಲೂಯಾ. ಶೋಧನೆಗಳನ್ನು ಜಯಿಸುವವರಾಗಿದ್ದೇವೆ. ಶೋಧನೆಗಳನ್ನು ಜಯಿಸುವವನು ಧನ್ಯನು, ಅವನು ಜೀವವೆಂಬ ಜಯಮಾಲೆಯನ್ನು ಹೊಂದುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಶೋಧನೆಗಳನ್ನು ನಾವು ಜಯಿಸುವಾಗ ನಮಗಾಗಿ ಜೀವವೆಂಬ ಒಂದು ಜಯಮಾಲೆಯನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಿಯರೇ, ಸೋತು ಹೋಗಿದ್ದೀರಾ, ಕುಗ್ಗಿ ಹೋಗಿದ್ದೀರಾ, ಬಲಹೀನರಾಗಿದ್ದೀರಾ, ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಇದ್ದೀರಾ, ಏನೇ ಆಗಿರಲಿ ಈ ದಿನ ಎದ್ದೇಳ್ರಿ, ಸಂತೋಷವಾಗಿರಿ. ಯಾವುದ್ರ ಕುರಿತು ಸಂತೋಷ ಪಡ್ತೀರಾ? ಏಸು ನನ್ನ ಜೊತೆಲಿ ಇದ್ದಾರೆ, ಏಸು ನನ್ನ ಜೊತೆ ಮಾತಾಡಿದ್ದಾರೆ, ಏಸು ನನ್ನ ಪರಿಸ್ಥಿತಿ ಬದಲಾಯಿಸ್ತಾರೆ, ಏಸು ಈ ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಕೊಡ್ತಾರೆ, ಈ ಬಲಹೀನತೆಯಲ್ಲಿ ಏಸು ನನ್ನ ಎದ್ದಿಸಿ ನಿಲ್ಲಿಸ್ತಾರೆ, ಅನೇಕರ ಮುಂದೆ ನನ್ನ ಸಾಕ್ಷಿಯಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ಎಲ್ಲಿ ಅವಮಾನ ಪಟ್ಟಿದ್ರು ಅಲ್ಲೇ ತಲೆ ಎತ್ತುವಂತೆ ಮಾಡ್ತಾರೆ. ಆ ರೀತಿಯಾಗಿ ನಂಬಿ ಸಂತೋಷವಾಗಿರ್ರಿ. ಹಲ್ಲೆಲೂಯಾ. ಇದನ್ನು ನೆನೆಸಿ ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ನನ್ನನ್ನು ನೀವು ಮತ್ತೆ ಮೇಲೆತ್ತುತ್ತೀರಾ, ಮತ್ತೆ ನನ್ನ ಕೆಲಸ ಕೊಡ್ತೀರಾ, ನಮ್ಮ ಮತ್ತೆ ಆರ್ಥಿಕ ಪರಿಸ್ಥಿತಿಗಳು ಸರಿ ಹೋಗ್ತದೆ, ನಾವು ಮತ್ತೆ ನಿನಗಾಗಿ ಎದ್ದು ಪ್ರಕಾಶಿಸ್ತೇವೆ ಎಂಬುದಾಗಿ ಸತತವಾಗಿ ಪ್ರಾರ್ಥನೆ ಮಾಡಿರಿ. ಅದೇ ರೀತಿ ಕೃತಜ್ಞತೆ ಮಾಡಿರಿ. ದೇವರೇ ನನಗೆ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅವಮಾನವನ್ನು ತೊಲಗಿಸಿದ್ದಕ್ಕಾಗಿ ಸ್ತೋತ್ರ, ತಲೆ ಎತ್ತಿದ್ದಕ್ಕಾಗಿ ಸ್ತೋತ್ರ, ನಮ್ಮ ಜೀವನ ಪರಿಸ್ಥಿತಿ ಎಲ್ಲ ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ, ನಾನು ನಂಬ್ತಾ ಇದ್ದೇನೆ ಎಂಬುದಾಗಿ ನೀವು ಪಡೆದುಕೊಳ್ಳುವುದಕ್ಕಿಂತ ಮುಂಚೆಯೇ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿಬಿಡ್ರಿ. ಈ ರೀತಿಯಾಗಿ ಸಂತೋಷವಾಗಿದ್ದು ಎಡೆಬಿಡದೆ ಪ್ರಾರ್ಥನೆ ಮಾಡಿ ಕೃತಜ್ಞತಾ ಸ್ತುತಿಗಳನ್ನು ಯೇಸು ನಾಮದಲ್ಲಿ ನೀವು ಸಲ್ಲಿಸುವಾಗ ಈ ದಿನ ನಿಮ್ಮ ಕಾರ್ಯಗಳೆಲ್ಲವೂ ಒಂದು ಅದ್ಭುತವಾದ ರೀತಿಯಲ್ಲಿ ಮಾರ್ಪಡಲಿದೆ.
ಹಾಲೆಲೂಯ. ಸೈತಾನನು, ಶತ್ರುವು ನಿಮಗೆ ಯಾವ ಉದ್ದೇಶಕ್ಕಾಗಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಕಷ್ಟಗಳನ್ನು, ವೇದನೆಗಳನ್ನು ಅನುಮತಿಸಿದ್ನೋ ಗೊತ್ತಿಲ್ಲ. ಆದರೆ ಈ ದಿನ ನೀವು ದೇವರ ಚಿತ್ತವನ್ನು ಮಾಡುವವರಾಗಿ ಮಾರ್ಪಡುವಾಗ ಖಂಡಿತ ಈ ಪರಿಸ್ಥಿತಿ ನಿಮ್ಮನ್ನು ಎಲ್ಲಿ ತಲೆ ತಗ್ಸಿದ್ರೋ ಅಲ್ಲಿ ಎತ್ತಿ ನಿಲ್ಲಿಸ್ತದೆ. ಹಾಲೆಲೂಯ. ಸೈತಾನ ತಲೆ ಜಜ್ಜಲ್ಪಡ್ತದೆ. ಅವನು ನಾಚಿಕೆ ಪಟ್ಟು ನಿಮ್ಮ ಜೀವನದಿಂದ ತೊಲಗಿ ಹೋಗ್ತಾನೆ, ನಿಮ್ಮ ಕಾರ್ಯಗಳಿಂದ ಅವನು ತೊಲಗಿ ಹೋಗ್ತಾನೆ. ಅವನು ನಿಮ್ಮನ್ನು ಬೀಳಿಸೋದಕ್ಕೆ ಇದನ್ನು ಅನುಮತಿ ಮಾಡ್ದ. ಆದರೆ ನೀವು ಈ ರೀತಿಯಾಗಿ ಸಂತೋಷ ಪಡ್ತಾ, ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಾಗ ಈ ಪರಿಸ್ಥಿತಿ ದೇವರ ಚಿತ್ತವನ್ನು ನೆರವೇರಿಸುವಂಥದ್ದಾಗಿದೆ. ಈ ದೇವರ ಚಿತ್ತವನ್ನು ನೀವು ನೆರವೇರಿಸುವಾಗ ಕರ್ತನು ಸೈತಾನ ತಲೆ ಜಜ್ಜಿ ಅವನನ್ನು ನಿಮ್ಮ ಮುಂದೆ ಇಲ್ಲದ ಹಾಗೆ ಅವನ ಯೇಸು ನಾಮದಲ್ಲಿ ತೊಲಗಿಸ್ತಾರೆ. ಅವನು ನಾಚಿಕೆ ಪಟ್ಟು ಹೋಗುವಂತೆ ಮಾಡ್ತಾರೆ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯವನ್ನು ಕೈಕೊಂಡು ನಡೆಯಿರಿ. ಈ ವಾಕ್ಯದಂತೆ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಈ 3 ಕಾರ್ಯಗಳನ್ನು ಮಾಡ್ರಿ. ನಿಮ್ಮ ಜೀವನ ಅನೇಕರಿಗೆ ಆಶೀರ್ವಾದವಾಗಿ, ಮಾದರಿಯಾಗಿ, ಪ್ರಕಾಶವಾಗಿ ಯೇಸು ನಾಮದಲ್ಲಿ ಮಾರ್ಪಡ್ತದೆ. ಖಂಡಿತವಾಗಿ ಕರ್ತನಲ್ಲಿ ನಂಬ್ತೇನೆ, ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಮೂಲಕ ಇನ್ನು ಅನೇಕರು ರಕ್ಷಣೆ ಹೊಂದಲಿ, ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ. ದೇವರ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ, ಅನೇಕರನ್ನು ಸಿದ್ಧಪಡಿಸೋಣ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.